ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಲೈಟರ್ನಲ್ಲಿ ಬಂದಿರುವಂತಹ ಹೊಸ ಫೀಚರ್ ಆಗಿರುವಂತಹ ಸೆಲೆಕ್ಟ್ ಸಬ್ಜೆಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಸೆಲೆಕ್ಟ್ ಸಬ್ಜೆಕ್ಟ್ ಅಂದ್ರೆ ಏನು, ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನೋಡಿ, ನಾರ್ಮಲ್ ಆಗಿ ನಾವು ಯಾವುದೇ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು ಲೈಟ್ರೂಮ್ನಲ್ಲಿ ಅಂತ ಹೇಳಿದ್ರೆ ಬ್ರಷನ್ನು ಅಥವಾ ರೇಡಿಯಲ್ ಗ್ರೇಡಿಯಂಟನ್ನು ಅಥವಾ ಯಾವುದೇ ಒಂದು ಟೂಲ್ನ ಯೂಸ್ ಮಾಡ್ತಾ ಇದ್ವಿ. ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು. ಬಟ್ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಆಟೋ ಇಂಟೆಲಿಜೆಂಟ್ ಬೇಸ್ ಮೇಲೆ ಆಟೋಮೆಟಿಕ್ ಆಗಿ ಸಬ್ಜೆಕ್ಟ್ ಸೆಲೆಕ್ಟ್ ಆಗೋಂಗೆ ಮಾಡಿದ್ದಾರೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿರ್ತೀವಲ್ಲ ಅದರ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ನೋಡಿ, ಇದೀಗ ಏನಾಗಿದೆ, ಇದು ಸಬ್ಜೆಕ್ಟ್ ಹೌದಾ, ಇದನ್ನ ಬ್ಯಾಕ್ ಗ್ರೌಂಡ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ, ಇದನ್ನ ಫೋರ್ ಗ್ರೌಂಡ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಸೆಲೆಕ್ಟ್ ಸಬ್ಜೆಕ್ಟ್ ಆಪ್ಷನ್ ಬಿಟ್ಟು ಡೈರೆಕ್ಟ್ ಆಗಿ ಈ ಸಬ್ಜೆಕ್ಟ್ ಅನ್ನೋದು ಸೆಲೆಕ್ಟ್ ಮಾಡಿ ನಮಗೆ ಎಡಿಟಿಂಗ್ ಮಾಡೋಕ್ಕೆ ಈಸಿಯಾಗಿ ಕೆಲಸ ಮಾಡುತ್ತೆ. ಹೌದಾ, ಈಗ ನಾವೇನು ಮಾಡೋಣ, ಫಸ್ಟ್ ಆಫ್ ಆಲ್ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಬಂದ್ಬಿಟ್ಟು ಇದ್ರ ಕೆಳಗಡೆ ಹೈಡ್ ಆಗಿರುತ್ತೆ. ದಟ್ ಮೀನ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಆಗಿ ಕ್ಲಿಕ್ ಮಾಡಿದ ಅಂತ ನೋಡಬಹುದು ಆಟೋಮೆಟಿಕ್ ಆಗಿ ಏನು ಮಾಡಿದೆ ಹೇಳಿ, ಅದು ಪ್ರಾಪರ್ ಆಗಿರುವಂಥ ಸಬ್ಜೆಕ್ಟ್ ಅನ್ನೋದು ಸೆಲೆಕ್ಟ್ ಮಾಡಿರುವಂಥದ್ದು. ಹೌದಾ, ಆ ನಂತರದಲ್ಲಿ ಏನು ಮಾಡಿದೆ, ಬೈ ಮಿಸ್ಟೇಕ್ ಅಂದ್ರೆ ಇದರ ಅಕ್ಯುರಸಿ ಬಂದ್ಬಿಟ್ಟು 80 to 90% ಇರುತ್ತೆ. ಆಯ್ತಾ, ಬೈ ಮಿಸ್ಟೇಕ್ ಏನು ಮಾಡಿದೆ ಹೇಳಿ, ಇದನ್ನ ಸಹಿತ ಅದು ಅಂದ್ರೆ ದಟ್ ಮೀನ್ ಬ್ಯಾಕ್ ಗ್ರೌಂಡ್ ಸಹಿತ ಏನು ಮಾಡಿದೆ ಸೆಲೆಕ್ಟ್ ಮಾಡಿರುವಂಥದ್ದು. ಇದನ್ನ ಹೇಗೆ ರಿಮೂವ್ ಮಾಡೋದು, ಈಗ ರಿಮೂವ್ ಮಾಡೋದು ಹೇಗೆ, ಅದರ ಇರುವಂಥ ಅಡ್ವಾಂಟೇಜ್ ಅಂತ ತಿಳ್ಕೊಬೋಣ ಫಸ್ಟ್ ಆಫ್ ಆಲ್ ಆಗಿ. ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ನೋಡಿ, ಇದು ಯಾವ ಥರ ಕೆಲಸ ಮಾಡ್ತದೆ, ನಾವು ಸೆಲೆಕ್ಟ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಆಯ್ತಾ ಇಲ್ಲೊಂದು ಮಾಸ್ಕ್ ಮೆನ್ಯೂ ಬರುತ್ತೆ, ನೋಡ್ಬೋದು. ಆಯ್ತಾ, ಇಲ್ಲಿ ನೋಡಿ ಕ್ರಿಯೇಟ್ ಅ ನ್ಯೂ ಮಾಸ್ಕ್ ಅಂತ ಬರುತ್ತೆ. ಇಟ್ ಮೀನ್ ಮಾಸ್ಕ್ ಆಗಿರುವಂಥದ್ದು ಪ್ರಾಪರ್ ಆಗಿ. ಹೌದು, ಅಂದರೆ ಪ್ರತಿಯೊಂದು ಏನು ಮಾಡ್ತೀವಲ್ಲ ಸೆಲೆಕ್ಟ್ ಸಬ್ಜೆಕ್ಟ್ ಅನ್ನ ಮಾಡಿರ್ತೀವಲ್ಲ ಅದು ಲೇಯರ್ ವೈಸ್ ಕೆಲಸ ಮಾಡ್ತಾ ಇರುತ್ತೆ. ಈಗ ಅಂದ್ರೆ ದಟ್ ಮೀನ್ ಫೋಟೋಶಾಪ್ ಥರನೇ ಇದು ಕೆಲಸ ಮಾಡ್ತಾ ಇರುವಂಥದ್ದು. ಈಗ ಇಲ್ಲಿ ಏನು ಮಾಡೋಣ, ಸಬ್ಸ್ಟ್ರಾಕ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಹೌದಾ, ಸಬ್ಸ್ಟ್ರಾಕ್ಟ್ ಅಂದ್ರೆ ಏನು, ಈ ಸೆಲೆಕ್ಟ್ ಸಬ್ಜೆಕ್ಟ್ ಮಾಡಿದೀವಲ್ಲ ಅದರ ಯಾವುದೇ ಒಂದು ಭಾಗವನ್ನು ನಾವು ತೆಗಿಬೇಕು ಅಂತ ಹೇಳಿದ್ರೆ ಸಬ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಆಯ್ತಾ, ಆ್ಯಡ್ ಅಂತ ಹೇಳಿದ್ರೆ ನಿಮ್ಗೆ ಇನ್ನು ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂತಹ ಪೋರ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಆಪ್ಷನ್ ಬರುವಂಥದ್ದು ಬ್ರಷ್, ಲೀನಿಯರ್ ಗ್ರೇಡಿಯಂಟ್ ಅಥವಾ ಇಲ್ಲಿರುವಂಥ ಯಾವುದೇ ಫೀಚರ್ ಸಹಿತ ನೀವು ಯೂಸ್ ಮಾಡ್ಕೋಬಹುದು. ಆಯ್ತಾ, ಸಬ್ಸ್ಟ್ರಾಕ್ಟ್ ಅಂತ ಇದೆಯಲ್ಲ ಅದರಲ್ಲೂ ಸಹಿತ ಸೇಮ್ ಹಾಗೆ ಆಗುತ್ತೆ. ಸೊ ಈಗ ನಾವೇನು ಮಾಡೋಣ, ನಮಗೆ ಫಸ್ಟ್ ಆಫ್ ಆಲ್ ಆಗಿ ಇದನ್ನ ನಾವು ರಿಮೂವ್ ಮಾಡಬೇಕು. ಹೌದಾ, ಸೊ ಇದರಿಂದ ಮೊದಲು ರಿಮೂವ್ ಮಾಡೋಕೆ ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಇದನ್ನ ಇನ್ವರ್ಟ್ ಮಾಡ್ಕೊಳ್ಳೋಣ. ಏನಿದು ಇನ್ವರ್ಟ್ ಆಪ್ಷನ್ ಅಂತ ಹೇಳಿದ್ರೆ, ನಾವು ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡಿರುತ್ತವಲ್ಲ ಸಬ್ಜೆಕ್ಟ್ ಅನ್ನ ಹೊರತುಪಡಿಸಿ ಉಳಿದಿರೋ ಭಾಗವನ್ನ ಏನು ಮಾಡುತ್ತೆ, ಇನ್ವರ್ಟ್ ಮಾಡಿದಾಗ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ನೋಡಿ, ಈಗ ಇನ್ವರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಏನಾಯ್ತು ಹೇಳಿ, ಸಬ್ಜೆಕ್ಟ್ ಅನ್ನ ಹೊರತುಪಡಿಸಿ ಉಳಿದ ಭಾಗ ಏನು ಮಾಡಿದೆ ಹೇಳಿ, ಈಗ ಅದು ಸೆಲೆಕ್ಟ್ ಅನ್ನು ಮಾಡಿರುವಂಥದ್ದು. ಈಗ ನಮಗೆ ಏನಾಗಿದೆ ಹೇಳಿ, ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಇದನ್ನು ಸಹಿತ ಅದು ಸಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡಿದೆ. ಹೌದಾ, ಈ ಭಾಗವನ್ನು ಸಹಿತ ಅದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದೆ. ಅದನ್ನು ನಾವೀಗ ಸಬ್ಜೆಕ್ಟ್ ಅಲ್ಲ ಅಂತ ರಿಮೂವ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ಸಿಂಪಲ್ ಆಗಿ ಇಲ್ಲಿ ಹೋಗಿ ಆಯ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಟ್ರಾಕ್ಟ್ ಅನ್ನ ಕೊಡ್ತೀನಿ. ಸಬ್ಸ್ಟ್ರಾಕ್ಟ್ ಮಾಡುವಾಗ ನಾವು ಬ್ರಷ್ ಟೂಲ್ ಅನ್ನ ಯೂಸ್ ಮಾಡುವಂಥದ್ದು. ಸೊ ಈಗ ಬ್ರಷ್ ಟೂಲ್ ಅನ್ನ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡಿ ಇಲ್ಲಿ ಏನಾಗಿದೆ, ಸಬ್ಸ್ಟ್ರಾಕ್ಟ್ ಅಲ್ಲ ಆಕ್ಚುಲಿ ಈಗ ನಾವು ಆ್ಯಡ್ ಮಾಡಬೇಕು, ಯಾಕಂದ್ರೆ ನಾವು ರಿಮೂವ್ ಮಾಡ್ತಾ ಇಲ್ಲ. ಹೌದಾ, ಸೊ ನಾನು ಏನು ಮಾಡಬೇಕಾಗಿತ್ತು, ಆ್ಯಡ್ ಹೋಗ್ತೀನಿ, ಬ್ರಷ್ ಮೇಲೆ ಕ್ಲಿಕ್ ಮಾಡ್ತೀನಿ, ಹೇಳಿ ಬ್ರಷ್ ಅಲ್ಲಿ ಇಲ್ಲಿ ಆ್ಯಡ್ ಮಾಡೋಣ. ನೋಡಿ ಏನಾಗಿದೆ, ಈಗ ಕಂಪ್ಲೀಟ್ ಆಗಿ ಈ ಬ್ಯಾಕ್ ಗ್ರೌಂಡ್ ಬಿಟ್ಟು ಈಗ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಆಗಿದೆ. ಹೌದಾ, ಈ ನಂತರದಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಮಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಈ ವಿಡಿಯೋ ಇಮೇಜ್ ಅಲ್ಲಿ ಅಂತ ಹೇಳಿದ್ರೆ ನೋಡೋದಾದ್ರೆ, ಆಯ್ತಾ ಈಗ ಸಬ್ಜೆಕ್ಟ್ ಗಿಂತ ಹಿಂದ್ಗಡೆ ಅಂತ ಬ್ಯಾಕ್ ಗ್ರೌಂಡ್ ಏನಾಗಿದೆ ಸ್ವಲ್ಪ ಮಟ್ಟಿಗೆ ಹೈಲೈಟ್ ಜಾಸ್ತಿ ಆಗ್ತಿದೆ. ಹೈಲೈಟ್ ಆಗಿ ಮೇನ್ ರೀಸನ್ ಅಂತ ಹೇಳಿದ್ರೆ ಅದರ ಟೋನ್ ಬಂದ್ಬಿಟ್ಟು ವಾರ್ಮ್ ಆಗಿದೆ. ಹೌದಾ, ಸೊ ಏನು ಮಾಡೋಣ, ಈಗ ಅದರ ಬ್ರೈಟ್ನೆಸ್ ಅನ್ನ ಫಸ್ಟ್ ಆಫ್ ಆಲ್ ಆಗಿ ಟೋನ್ ರೇಂಜ್ ಅನ್ನ ಚೇಂಜ್ ಮಾಡಿದೆ. ಇಟ್ ಮೀನ್ ಅದರ ವೈಟ್ ಬ್ಯಾಲೆನ್ಸ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಆಯ್ತಾ, ನೋಡಿ ಸ್ವಲ್ಪ ಏನು ಮಾಡೋಣ, ಬ್ಲೂಶ್ ಮಾಡೋಣ. ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಹೌದಾ, ಸಬ್ಜೆಕ್ಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ ಮೇನ್ ಆಗಿ. ಆನಂತರದಲ್ಲಿ ಮಾಡೋಣ, ಅದರ ಕಾಂಟ್ರಾಸ್ಟ್ ಅನ್ನ ಇನ್ಕ್ರೀಸ್ ಮಾಡೋಣ. ಆಯ್ತಾ, ಕಾಂಟ್ರಾಸ್ಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಯಿತು, ಸ್ವಲ್ಪ ಮಟ್ಟಿಗೆ ಡಾರ್ಕ್ನೆಸ್, ಓವರ್ ಆಲ್ ಡಾರ್ಕ್ನೆಸ್ ಏನಾಗಿದೆ ಇನ್ಕ್ರೀಸ್ ಆಗಿರುವಂಥದ್ದು. ಸ್ವಲ್ಪ ಮಟ್ಟಿಗೆ ನಾವು ಬ್ರೈಟ್ನೆಸ್ ಅನ್ನು ಕಮ್ಮಿ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ತುಂಬ ಮಾಡಿದ್ರೆ ಏನಾಗಿದೆ 3D ಎಫೆಕ್ಟ್ ಬಂದ್ಬಿಡುತ್ತೆ. ಸೊ ಪ್ರಾಪರ್ಲಿ ಫೋಟೋಶಾಪ್ ಮಾಡಿ ಥರ ಕಾಣ್ತದೆ, ಆರ್ಡ್ ಆಗಿರುವಂಥ ಎಡಿಟಿಂಗ್ ಅಂತ ಹೇಳ್ಬೋದು. ಇಟ್ ಡಿಪೆಂಡ್ ಅಪ್ಪ ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯ್ತಾ, ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ ಅಂತ. ನಂತರದಲ್ಲಿ ಹೈಲೈಟನ್ನು ಕಮ್ಮಿ ಮಾಡೋಣ, ಅಂದರೆ ಓವರಾಲ್ ಏನು ಹೈಲೈಟ್ ಇದೆಯಲ್ಲ ಅದನ್ನು ನಾವು ಕಮ್ಮಿ ಮಾಡ್ತಾ ಇರುವಂಥದ್ದು. ಆ ನಂತರದಲ್ಲಿ ಬ್ಲ್ಯಾಕ್ಸನ್ನು ಸ್ವಲ್ಪ ಮಟ್ಟಿಗೆ ಡಿಕ್ರೀಸ್ ಮಾಡೋಣ. ಆಯ್ತಾ, ಈಗ ನೋಡಿ ಹೇಗೆ ವರ್ಕ್ ಆಯಿತು ಅಂತ. ದಟ್ ಮೀನ್ ಈಗ ಸೆಲೆಕ್ಟ್ ಸಬ್ಜೆಕ್ಟನ್ನು ಚೂಸ್ ಮಾಡೋದ್ರಿಂದ ನಮಗೆ ಇಷ್ಟ ಈಸಿಯಾಗಿ ನಾವು ಇದರ ಮೇಲ್ಗಡೆ ಕೆಲಸ ಮಾಡ್ಬೋದು. ಹೌದಾ, ಸ್ವಲ್ಪ ಮಟ್ಟಿಗೆ ವಾರ್ಮ್ ಮಾಡಿದ್ರೆ ಸಹಿತ ನೋಡ್ಬೋದು ಪ್ರಾಪರ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಹೌದಾ, ಡನ್ ಅಂತ ಕೊಟ್ಟಿದ್ರೆ ಸಾಕು. ಈಗ ಏನಾಗಿದೆ ಹೇಳಿ, ಬಿಫೋರ್ ಆ್ಯಂಡ್ ಆಫ್ಟರ್. ಹೌದಾ, ನಿಮಗೆ ಸೆಲೆಕ್ಟ್ ಸಬ್ಜೆಕ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಅರ್ಥ ಆಗುತ್ತೆ ನೋಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ, ಫಾರ್ ಎಕ್ಸಾಂಪಲ್ ನೋಡೋಣ. ಆಯ್ತಾ, ಸೊ ಈಗ ಏನಾಗಿದೆ, ಈಗ ನಮಗೆ ಈಗ ಸಬ್ಜೆಕ್ಟ್ ಮೇಲೆ ಪ್ರಾಪರ್ ಆಗಿ ಲೈಟ್ ಇಲ್ಲ ಅಂತ ಅನ್ಕೋಣ. ಆಯ್ತಾ, ಈಗ ಆ್ಯಕ್ಚುಲಿ ಪ್ರಾಪರ್ ಲೈಟ್ ಇದೆ, ನಾವು ಯಾವಾಗ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಸಬ್ಜೆಕ್ಟ್ ಇದೆಯಲ್ಲ ಇಲ್ಲಿ ಕ್ರಿಯೇಟ್ ನ್ಯೂ ಮಾಸ್ಕ್ ಅಂತ ಕೊಡಿ, ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿ. ಏನಾಗುತ್ತೆ, ಫಸ್ಟ್ನೇ ಲೇಯರ್ ಇದೆಯಲ್ಲ ಮಾಸ್ಕ್ ಇದೆಯಲ್ಲ ಅದು ಅದೇ ಹಾಗೆ ಉಳ್ಕೊಳ್ಳುತ್ತೆ, ಅದ್ಮೇಲೆ ಏನೂ ಎಫೆಕ್ಟ್ ಆಗಲ್ಲ. ಸೆಕೆಂಡ್ ಸಬ್ಜೆಕ್ಟ್ ಏನಿದೆಯಲ್ಲ, ಸೆಕೆಂಡ್ ಟೈಮ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದು ಮಾತ್ರ ಈಗ ವರ್ಕ್ ಆಗುವಂಥದ್ದು. ಆಯ್ತಾ, ಇಲ್ಲೇನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮಗೆ ಸೇಮ್ ಸಬ್ಜೆಕ್ಟ್ ಅಲ್ಲದಂತಹ ವಸ್ತುವನ್ನು ಸಹಿತ ಅದು ಸೆಲೆಕ್ಟ್ ಮಾಡಿರುವಂಥದ್ದು. ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು. ಸೊ ಅದನ್ನು ನಾವೀಗ ಏನು ಮಾಡೋಣ, ರಿಮೂವ್ ಮಾಡಬೇಕು. ಹೌದಾ, ಅವಾಗ ಏನು ಮಾಡ್ತೀವಿ ಹೇಳಿ, ನಾವು
ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೀವಿ, ಸಬ್ಸ್ಟ್ರಾಕ್ಟ್ ಅಂತ ಕೊಡ್ತೀವಿ ಆಯಿತಾ. ಬ್ರಷ್ ಟೂಲನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ. ಸೊ ಸಿಂಪಲ್ ಆಗಿ ನಾನೀಗ ಏನು ಮಾಡ್ತಾ ಇದ್ದೀನಿ, ಇದನ್ನು ರಿಮೂವ್ ಮಾಡ್ತಾ ಇರುವಂಥದ್ದು. ಈಗೇನಾಗಿದೆ, ಓನ್ಲಿ ಸಬ್ಜೆಕ್ಟ್ ಮಾತ್ರ ಸೆಲೆಕ್ಟ್ ಆಗಿರುವಂಥದ್ದು. ಹೌದಾ, ಈಗ ನಾವೇನು ಮಾಡೋಣ, ಸಬ್ಜೆಕ್ಟ್ ಮೇಲಿರುವಂಥ ಹೈಲೈಟನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡೋಣ ಆಯಿತಾ. ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡೋಣ. ಸ್ವಲ್ಪ ನಾವೇನು ಮಾಡೋಣ, ಬ್ರೈಟ್ನೆಸ್ಸನ್ನು ಇನ್ಕ್ರೀಸ್ ಮಾಡೋಣ ಸಬ್ಜೆಕ್ಟ್ ಮೇಲಿರುವಂಥದ್ದು. ಓಕೆ, ಬ್ರೈಟ್ನೆಸ್ಸನ್ನು ಡಿಕ್ರೀಸ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಮಟ್ಟಿಗೆ ನಾವು ಇನ್ಕ್ರೀಸನ್ನು ಮಾಡ್ಬೋದು. ಅದರ ಬ್ಲ್ಯಾಕ್ಸನ್ನು ಸ್ವಲ್ಪ ಡಿಕ್ರೀಸ್ ಮಾಡೋಣ. ಸೊ ನೋಡಿದ್ರಲ್ಲ, ಈಗ ಏನಾಗಿದೆ ಹೇಳಿ, ಸಬ್ಜೆಕ್ಟ್ ಸೆಲೆಕ್ಟ್ ಆಗಿದೆ. ಲಾಸ್ಟ್ ಟೈಮ್ ನಾವೇನು ಮಾಡಿದ್ವಿ, ಇದು ನೋಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡನ್ನು ಚೂಸ್ ಮಾಡ್ಕೊಂಡಿದ್ವಿ. ಈಗ ಸಬ್ಜೆಕ್ಟ್ ಮೇಲೆ ನಾವು ವರ್ಕ್ ಮಾಡ್ತಾ ಇರುವಂಥದ್ದು. ಹೌದಾ, ಸೊ ಸ್ವಲ್ಪ ಮಟ್ಟಿಗೆ ಏನು ಮಾಡೋಣ, ಶ್ಯಾಡೋಸನ್ನು ಇಂಪ್ರೂವ್ ಮಾಡೋಣ. ಇಂಪ್ರೂವ್ ಮಾಡಿಬಿಟ್ಟು ಸ್ವಲ್ಪ ಕಾಂಟ್ರಾಸ್ಟನ್ನು ಹಾಕೋಣ. ಆವಾಗ ಏನಾಗುತ್ತೆ, ಇಲ್ಲಿ ಕಾಂಟ್ರಾಸ್ಟ್ ಬರುವಂಥದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹೌದಾ, ಸೊ ನಿಮಗೆ ಈಗ ಸೆಲೆಕ್ಟ್ ಸಬ್ಜೆಕ್ಟ್ ಯಾವ ಥರ ವರ್ಕ್ ಆಗುತ್ತೆ, ಈ ಟೂಲ್ ಯಾವ ಥರ ವರ್ಕ್ ಆಗುತ್ತೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.